ಬಿಗ್ ಬಾಸ್ ನಂತರ ಹಂಸ ಮೇಡಮು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಸೊ ಆಫ್ಟರ್ ದ ಬಿಗ್ ಬಾಸ್ ಇದೇ ಫಸ್ಟ್ ಟೈಮು ಒಂದು ವಸುದೇವ ಕುಟುಂಬ ಧಾರಾವಾಹಿ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಅವರೇ ಇದ್ದಾರೆ ಸ್ವತಃ. ಹಂಸ ಮೇಡಮ್, ಹಾಯ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಹಂಸ ಮೇಡಮ್ ಅಂದ ತಕ್ಷಣ ನಮಗೊಂದು ಜೋಶು, ಒಂದು ನೇರ್ ನುಡಿ ಒಂದು ಕಾಣಿಸುತ್ತೆ. ಸೊ ಈ ಒಂದು ಧಾರಾವಾಹಿಲಿ ಅದೇ ಥರದ್ದೇ ಪಾತ್ರ ಇರುತ್ತಾ, ಹೇಗೆ? ಯಾ, ಆ್ಯಟಿಟ್ಯೂಡು ಅದೆಲ್ಲ ಇರೋಂಥ ಪಾತ್ರನೇ ಅಂತಂದರೆ ಲೈಕ್ ರಿಯಲ್ ಲೈಫಲ್ಲಿ ಐ ಆಮ್ ನಾಟ್ ಕ್ರಿಮಿನಲ್ ಮೈಂಡೆಡ್, ಪಾತ್ರದಲ್ಲಿ ಕ್ರಿಮಿನಲ್ ಮೈಂಡೆಡು. ಅಂದರೆ ಅಹಂಕಾರ ಇದೆ, ದುಡ್ಡಿರೋ ಅಹಂಕಾರ, ಯಾರಿಗೇನು ಕಮ್ಮಿ, ಯಾಕೆ ನಾನು ಬೇರೆಯವ್ರ ಮಾತು ಕೇಳಬೇಕು, ಅವಳೇನು ನನಗೆ ಹೇಳೋದು, ಆ ಥರದೊಂದು ಪಾತ್ರ. ಅಂದರೆ ಅಹಂಕಾರ, ವೆರಿ ಈಗೋಯಿಸ್ಟಿಕ್ ಪಾತ್ರ. ಅಷ್ಟೇ ಅಲ್ಲದೆ ಮಗನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರುವಂಥ ಪಾತ್ರ. ಅಲ್ಲಿ ತಾಯಿ ಪ್ರೀತಿನೂ ಇದೆ. ಹಾಗೆ ಈಗ ಕೆಲವೊಂದು ಪ್ರೀತಿ ಜಾಸ್ತಿ ಆದಾಗ ಅದು ಬೇರೆ ಥರ ಆಗೋದಲ್ಲ, ಆ ಥರದ್ದು ಒಂದು ಈ ಪಾತ್ರದಲ್ಲಿ ನೋಡ್ಬೋದು ನೀವು. ಎಸ್, ಮಗ ಇದ್ದಾರೆ ಅಂತ ಅಂದ ತಕ್ಷಣ ನಮ್ಗೆ ಮತ್ತೆ ನಿಮ್ಮ ರಿಯಲ್ ಲೈಫ್ಗೂ ಕನೆಕ್ಟ್ ಆಗುತ್ತೆ ನೋಡಿ. ಅಂದರೆ ನಿಮಗೂ ಒಬ್ಬ ಮಗ ಇದ್ದಾನೆ. ಸೊ ಹಸ್ಬೆಂಡು, ಸೊ ರಾಜಾ ರಾಣಿ ನಂತರ ನಿಮ್ಮ ಒಂದು ಪೂರ್ತಿ ಕುಟುಂಬ ಕಾಣಿಸ್ಕೊಂಡಿದ್ದೆ ಬಿಗ್ ಬಾಸಲ್ಲಿ. ಸೊ ನಿಮ್ಮ ಮಗನ್ನು ಏನಾದರೂ ತೆರೆಗೆ ತರೋ ಪ್ರಯತ್ನ ಇದೆಯಾ, ಹೆಂಗೆ ಎಂತ? ಇಲ್ಲ ಇಲ್ಲ ಇಲ್ಲ, ಅವನು ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಮೀ. ಅವನಿಗೆ ಈ ಆ್ಯಕ್ಟಿಂಗು, ಡ್ಯಾನ್ಸು ಅದು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಈಸ್ ಟೋಟ್ಲಿ ಇಂಟು ಅಕಾಡೆಮಿಕ್. ಅಂದರೆ ಅವನಿಗೆ ಸಾಫ್ಟ್ವೇರಲ್ಲೇ ಹೋಗಬೇಕು, ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತಲೇ ಆಸೆ ಇದೆ. ಅವನಿಗೆ ಈಸ್ ನಾಟ್ ಇಂಟ್ರೆಸ್ಟೆಡ್ ಅಟ್ ಆಲ್ ಇನ್ ದಿಸ್ ಇಂಡಸ್ಟ್ರಿ. ಬಟ್ ಸಪೋರ್ಟ್ ಮಾಡ್ತಾನೆ ನನಗೆ. ಅಂದರೆ ನನ್ನ ಪ್ಯಾಷನ್ನು, ನನ್ನ ಇಂಟ್ರೆಸ್ಟ್ ಎಲ್ಲ ಇದೇ ಆಗಿರೋದ್ರಿಂದ, ಅವ್ನು ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದ್ರಿಂದ, ಚಿಕ್ಕ ಮಗುವಿಂದ ನನ್ನನ್ನು ನೋಡಿದ್ದಾನೆ. ಹಾಗಾಗಿ ಈ ಸಪೋರ್ಟ್ಸ್ ಮೀ ಸೋ ವೆಲ್. ಆ ಸಪೋರ್ಟ್ ಖಂಡಿತ ಇದೆ, ಬಟ್ ಅವ್ನ ಇಂಡಸ್ಟ್ರಿಗಂತೂ ಬರಲ್ಲ. ನನಗೆ ಅದೇ ಬೇಜಾರ. ಲೈಕ್ ನನ್ನ ಲೆಗಸಿ ನನಗೆ ಮುಗ್ದೋಗುತ್ತೇನೋ, ಯಾರು ಕಂಟಿನ್ಯೂ ಮಾಡಲ್ಲ. ಯಾಕಂದ್ರೆ ಇರೋದು ಒಬ್ಬನೇ ಮಗ, ಈಸ್ ನಾಟ್ ಇಂಟ್ರೆಸ್ಟೆಡ್. ಅದಕ್ಕೆ ಅವ್ನಿಗೆ ಯಾವಾಗಲೂ ರೇಗಿಸ್ತಾ ಇರ್ತೀನಿ, ನಿನಗೇನಾದ್ರು ಮಕ್ಕಳಾದರೆ ನನ್ನ ಬುದ್ಧಿ ಯಾವುದಾದ್ರೂ ಒಂದು ಮಗುಗೆ ಬಂದಿರುತ್ತೆ, ಸೊ ಅದನ್ನಾದ್ರೂ ನಾನು ಇಂಡಸ್ಟ್ರಿಗೆ ಕರ್ಕೊಂಡು ಬರ್ತೀನಿ ಅಂತ ಅವನು ಲೆಟ್ಸಿ ಅಂತಾನೆ. ಮೇ ಬಿ ತೆರೆ ಹಿಂದೆ ಮಾಡ್ಬೋದೇನೋ, ಪ್ರೊಡ್ಯೂಸರ್ ಆಗೋ, ಮತ್ತೊಂದಾಗೋ. ಯಾ, ಪ್ರೊಡ್ಯೂಸರ್ ಇಟ್ಸ್ ನಾಟ್ ಈಸಿ ಥಿಂಗ್. ತುಂಬ ಕಷ್ಟ ಇದೆ. ಅಂದರೆ ಬರೀ ದುಡ್ಡನ್ನು ಕಷ್ಟನೇ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ ಇಲ್ಲಿ. ನಾನು ಅದೇ ಹೇಳ್ತೀನಿ, ಈ ಇಂಡಸ್ಟ್ರಿಗೆ ಬರೋರಿಗೆ ಪ್ಯಾಷನ್ ಇಟ್ಕೊಂಡು ಬರಬೇಕು. ದುಡ್ಡು ಮಾಡ್ತೀವಿ ಅಂತ ಬಂದಾಗ ತುಂಬ ಕಷ್ಟ ಆಗಿಬಿಡುತ್ತೆ. ಏನೋ ಒಂದು ಜನಕ್ಕೆ ಕೊಡಬೇಕು, ಏನೋ ಒಂದು ನಾವು ಸಾಧನೆ ಮಾಡಬೇಕು ಅಂತ ಬರೋರಿಗೆ ಮಾತ್ರ ಅಷ್ಟೇ ಇಂಡಸ್ಟ್ರಿ. ಯಾಕಂದರೆ ಇಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಇಟ್ಸ್ ನಾಟ್ ಈಸಿ. ಬೇರೆ ಬಿಸ್ನೆಸ್ ಥರ ಆಗಲ್ಲ ಇದು. ಹಾಗಾಗಿ ನೋಡೋಣ, ದೇವರು ಏನು ಇಟ್ಟಿದ್ದಾನೆ ನಮಗೆ ಗೊತ್ತಿಲ್ಲ. ವಿಲ್ ಸಿ. ಎಸ್ ಮ್ಯಾಮ್, ಈಗ ಮತ್ತೆ ಬಿಗ್ ಬಾಸ್ ಬರ್ತಾ ಇದೆ. ಅಂದರೆ ನಿಮ್ಮ ಸೀಸನ್ಗೆ ಸರ್ ಬರಲ್ಲ ಅಂತ ಹೇಳಿದರು. ಸೊ ಈಗ ನೋಡಿದ್ರೆ ಎಲ್ಲವೂ ಬದಲಾಗಿದೆ. ಜೊತೆಗೆ ಈ ಸೀಸನಲ್ಲಿ ಇನ್ನೂ 4 ಸೀಸನ್ನು ಸುದೀಪ್ ಸರೇ ಹೋಸ್ಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನೀವು ಫಸ್ಟ್ ಟೈಮ್ ಕೇಳಿದಾಗ ಹೇಗಿತ್ತು ಆ ರಿಯಾಕ್ಷನ್ನು? ಆ್ಯಕ್ಚುಲಿ ಲಾಸ್ಟ್ ಸೀಸನ್ನೇ ಹೇಳ್ತಿದ್ರು ನಾನು ಮಾಡಲ್ಲ ಅಂತ. ಲೈಕ್ ವಿ ಆಲ್ ವರೀಡ್ ಅಂತಂದರೆ ಆ್ಯಸ್ ಎ ಆಡಿಯನ್ಸು ವಿ ರೆಡಿ ವರೀಡ್. ಲೈಕ್ ಬಿಗ್ ಬಾಸ್, ಅವ್ರಿಲ್ದಿರೋ ಬಿಗ್ ಬಾಸ್ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅವ್ರು ಅಷ್ಟು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಆ ಬಿಗ್ ಬಾಸ್ ಶೋ ಅಂತ. ಖುಷಿ ಆಯಿತು. ಅಂದರೆ ಅವ್ರು ಈ ಸೀಸನ್ ಅವರೇ ಮಾಡ್ತಿರೋದು, ಪ್ರೊಮೋಸ್ ಎಲ್ಲ ನೋಡಿ, ಅವ್ರ ಗೆಟಪ್ ಎಲ್ಲ ನೋಡಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ. ಅಂದರೆ ಲುಕ್ಕು ಯಾವುದಕ್ಕೆ ಚೇಂಜ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಬಟ್ ಈಸ್ ಲುಕಿಂಗ್ ವೆರಿ ನೈಸ್. ಸಿನಿಮಾಗೆ ಮಾಡ್ಕೊಂಡಿರ್ಬೋದು, ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇಸ್ ವೆರಿ ಹ್ಯಾಂಡ್ಸಮ್. ನೀವು ಯಾರನ್ನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿದ್ದೀರಾ ಈ ಸೀಸನ್ಗೆ, ಇವ್ರನ್ನ ತಗೋಬಹುದು ಅನ್ನೋ ಥರದ್ದು? ಏನು ಇನ್ಫ್ಲೂಯೆನ್ಸು ನಡೆಯಲ್ಲ ಅಲ್ಲಿ. ಅವ್ರು ಬಿಗ್ ಬಾಸಲ್ಲಂತೂ ಯಾವ ಇನ್ಫ್ಲೂಯೆನ್ಸು ನಡೆಯೋದಿಲ್ಲ. ನಾನು ಅದೇ ತುಂಬ ಜನ ಕೇಳ್ತಾರೆ, ನೀವು ಹೇಗೆ ಹೋದ್ರಿ ಬಿಗ್ ಬಾಸ್ಗೆ ಅಂತ. ಅವ್ರು ಆಫರ್ ಮಾಡಿದ್ರು. ನಾನು ಲೈಕ್ ಏನೋ ಐ ವಾಸ್ ವೇಟಿಂಗ್ ಫ್ರಮ್ ಸೋ ಮೆನಿ ಇಯರ್ಸ್ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಲಕ್ಕಿಲಿ ಐ ಗಾಟ್ ಆಫರ್, ನಾನು ಹೋದೆ. ಇನ್ಫ್ಲೂಯೆನ್ಸ್ ಅದು ಇದು ಅಂತ ಹೇಳ್ತಾರೆ. ನಥಿಂಗ್ ವರ್ಕ್ಸ್. ಅಂದರೆ ಅವ್ರಿಗೆ ಅನಿಸ್ಬೇಕು, ಲೈಕ್ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ಯೋಗ್ಯರಿದ್ದೀರಾ ಅಂತ. ಆ ಥರ ಸೆಲೆಕ್ಟ್ ಮಾಡಿ ಹೋದವ್ರು ಎಷ್ಟೋ ಜನ ವಾಟ್ ವಿ ಕುಡಂಟ್ ಗಿವ್. ಅಲ್ಲಿ ಏನೋ ಒಂದು ಆ ಸಂದರ್ಭ ಸಿಚುವೇಶನ್ಗೆ ನಾವಾಗಿರೋಕ್ಕೆ ಸಾಧ್ಯ ಆಗಿರಲ್ಲ. ಅಂದರೆ ನಾವು ಏನೇನೋ ಇವಾಗ ನಾನು ಅಷ್ಟೇ ತುಂಬ ಏನೇನೋ ಅಂದ್ಕೊಳೋದು, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು, ಬಟ್ ಅಲ್ಲಿ ಸಿಚುವೇಶನ್ಸೇ ಬೇರೆ ಆಯಿತು. ಸೊ ಆ ಪ್ರೆಷರು, ಆ ಮೆಂಟಲ್, ಫಿಸಿಕಲ್, ಎವ್ರಿಥಿಂಗ್, ಫ್ಯಾಮಿಲಿಯಿಂದ ದೂರ ಇರೋ ಪ್ರೆಷರ್ ಯಾರ್ಯಾರು ಸಹಿಸ್ಕೊಳ್ಳೋಕ್ಕಾಗತ್ತೆ ಅವರಷ್ಟೇ ಬಿಗ್ ಬಾಸ್ಗೆ ಹೋಗೋಕ್ಕಾಗೋದು. ಇಟ್ಸ್ ನಾಟ್ ಈಸಿ. ಎಲ್ಲರೂ ನೋಡಿದಷ್ಟು ಅಂದ್ಕೊಂಡಷ್ಟು ಈಸಿ ಅಲ್ಲ. ನಾವು ಅದೇ ಅನ್ಕೋತಾ ಇದ್ವಿ ಹೊರಗಡೆ ಇದ್ದಾಗ, ಹಿಂಗೆ ಮಾಡ್ಬೋದಿತ್ತು, ಯಾಕೆ ಹಿಂಗೆ ಮಾಡಿದ್ರು ಅಂತ. ಬಟ್ ಇಟ್ಸ್ ಎ ಟೋಟಲಿ ಡಿಫ್ರೆಂಟ್ ಬಾಲ್ ಗೇಮ್ ಅದು ಬಿಗ್ ಬಾಸ್. ಸೊ ಅವ್ರಿಗೆ ಅನಿಸ್ಬೇಕು ಶಿ ರಿಸರ್ವ್ ಇಟ್ ಅಥವಾ ಶಿ ಸೂಟ್ಸ್ ಫಾರ್ ಇಟ್ ಅಂತ. ಹಾಗಾಗಿ
ಓಕೆ. ಮೇಡಮ್, ಈಗ ನಿಮ್ಮನ್ನ ಏನಂದ್ರೆ ಮುಂಚೆ ನೀವು ಒಂದು ಯಂಗ್ ಏಜಲ್ಲಿ ಒಳ್ಳೆ ಉತ್ತಮವಾದಂಥ ಪಾತ್ರಗಳನ್ನ ಮಾಡ್ಕೊಂಡು ಬರ್ತಾ ಇದ್ರಿ, ಅಂದರೆ ಪಾಸಿಟಿವ್ ಆಗಿ ಸಿಗ್ತಾ ಇತ್ತು. ಈಗ ಬಿಗ್ ಬಾಸ್ ನಂತರ ಆಗಿರ್ಬೋದು ಅಥವಾ ಈ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮಾಡಿದ ಮೇಲೆ ಆಗಿರ್ಬೋದು, ನೆಗೆಟಿವ್ಗೆ ನಿಮ್ಮನ್ನು ಸೀಮಿತ ಮಾಡಿಬಿಟ್ರಾ ಅಂತ ನೀವೇ ಆ ಥರದ್ದು ಇದು ಮಾಡ್ತಾ ಇದ್ದೀರಾ ಅಥವಾ ಆ ಥರದ್ದೇ ಆಫರ್ಗಳು ನಿಮಗೆ ಬರ್ತಾ ಇದೆಯಾ? ಇಲ್ಲ ಇಲ್ಲ ನಾನೇನು ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಅದೇ ನನ್ನ ಕರಿಯರ್ ಶುರು ಆಗಿದೆ ಲೀಡ್ ರೋಲ್ಸಿಂದ. ಆಮೇಲೆ ಕೆಲವೊಂದು ಪಾತ್ರಗಳು ನೆಗೆಟಿವ್ ರೋಲ್ ಮಾಡಿದೆ, ಅದಿಷ್ಟ ಆಯಿತು ಜನಕ್ಕೆ. ಸೊ ಅವಾಗಿಂದ ಸ್ವಲ್ಪ ಜಾಸ್ತಿ ನೆಗೆಟಿವ್ ರೋಲ್ಸೇ ಬರೋಕ್ಕೆ ಶುರುವಾಯಿತು. ನಮ್ಮ ಜೀವನ ನಮ್ಮ ಬದುಕು ಇದೇ ಆಗಿರೋದ್ರಿಂದ ನಾವು ನೆಗೆಟಿವ್ ಪಾತ್ರದಲ್ಲಿ ಇನ್ನೂ ಒಂದು ಕತೆಗೆ ನಾವು ಎಷ್ಟು ಬೇಕಾಗ್ತೀವಿ, ಈ ಪಾತ್ರ ಎಷ್ಟು ಬೇಕಾಗುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಅದು ನೆಗೆಟಿವ್ ಪಾಸಿಟಿವ್ ದಟ್ ಸೆಕೆಂಡ್ರಿ. ಬಟ್ ನಾನು ಕತೆಗೆ ಎಷ್ಟು ಬೇಕು, ಈ ಕತೆಗೆ ನನ್ನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ನೋಡ್ತೀನಿ. ಈವನ್ ದೋ ಇಟ್ಸ್ ಒನ್ ಡೇ, ನನಗೆ ಅದು ತೃಪ್ತಿ ಕೊಡಬೇಕು. ಸೊ ಅಂಥ ಪಾತ್ರಗಳನ್ನೇ ನಾನು ಇದುವರೆಗೂ ಮಾಡ್ಕೊಂಡು ಬಂದಿರೋದು. ಹೆಚ್ಚಾಗಿ ನನಗೆ ನೆಗೆಟಿವ್ ರೋಲ್ಸೇ ಬರುತ್ತೆ, ಬಿಕಾಸ್ ಐ ಪ್ರೂವ್ಡ್ ಗುಡ್ ಇನ್ ದಟ್ ಅಂತನೋ ಏನೋ ಗೊತ್ತಿಲ್ಲ, ಅಥವಾ ನನ್ನ ಮುಖ ಅದಕ್ಕೆ ತುಂಬ ಹೋಗುತ್ತೇನೋ, ಅಥವಾ ನನ್ನ ಆ್ಯಟಿಟ್ಯೂಡ್ ಅದಕ್ಕೆ ತುಂಬ ಹೋಗುತ್ತೇನೋ, ಜನ ಮನಸ್ಸಲ್ಲಿ ನಾನು ಆ ಥರ ಕೂತ್ಬಿಟ್ಟಿದ್ದೀನೇನೋ. ಅದೇ ನಾನು ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಜನ ಅದೇ ಅಂತ ಇದ್ರು, ನೀವು ಇಷ್ಟು ಸಾಫ್ಟ್ ಇದ್ದೀರಾ. ಅಂದರೆ ಬಿಗ್ ಬಾಸಲ್ಲಿ ಬೇಸಿ ರಿಯಲ್ ಹಂಸ ಅಲ್ಲ, ಇಷ್ಟು ಸಾಫ್ಟ್ ಆಗಿದ್ದೀರಾ, ಬಟ್ ನೀವು ಮಾಡೋ ಪಾತ್ರಕ್ಕೂ ನೀವು ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ. ಸೊ ಹಾಗಾಗಿ ಲೈಕ್ ನಾವು ಅಲ್ಲಿರೋದು ನಾವು ಆಗ್ತೀವಲ್ವಾ, ದಟ್ ಈಸ್ ಆಲ್ಸೋ ಚಾಲೆಂಜ್ ಅಲ್ವಾ. ಸೊ ಐ ಆಮ್ ಗುಡ್. ಆ್ಯಂಡ್ ಮೀನ್ ನೆಗೆಟಿವ್ ರೋಲಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಕ್ಯಾನ್ವಸ್ ತುಂಬ ದೊಡ್ಡದು, ವಿ ಗೆಟ್ ಟೂ ಮೆನಿ ಥಿಂಗ್ಸ್ ಟು ಡೂ. ಸೊ ಹಾಗಾಗಿ ಐಮ್ ಹ್ಯಾಪಿ, ಲೈಕ್ ಐ ಕ್ಯಾನ್ ಪ್ಲೇ ಅರೌಂಡ್. ಗ್ಲಿಸರಿನ್ ಹಾಕೊಂಡು ಕಣ್ಣು ಉರ್ಸ್ಕೊಳ್ಳೋದಿರೋದಿಲ್ವಲ್ಲ, ಬೇರೆಯವ್ರಿಗೆ ಅಳಿಸೋದೇ ಹೊರತು ನಾವಂತೂ ಅಳೋದಿಲ್ಲಲ್ಲ. ಅಯ್ಯೋ ಇಟ್ಸ್ ವೆರಿ ಪೇನ್ಫುಲ್ ಗೊತ್ತಾ. ಅಯ್ಯೋ ಪಾಸಿಟಿವ್ ರೋಲ್ಸ್ ಪಾಪ ದಿನವಿಡ ಅಲ್ಲಿ ಅಳ್ಕೊಂಡು ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಟಫ್. ತಲೆನೋ ಶುರು ಆಗ್ಬಿಡುತ್ತೆ ಕೆಲವೊಂದು ಸಲ, ರಿಯಲ್ ಆಗೇ ಅಳ್ತಾರೆ. ಆ ಝೋನಲ್ಲಿ ಇರಬೇಕು, ಇಟ್ಸ್ ವೆರಿ ಸ್ಟ್ರೆಸ್ಫುಲ್. ನೆಗೆಟಿವ್ ರೋಲೆಲ್ಲ ಅಳಿಸೋದು, ಆಟ ಆಡ್ಕೊಂಡು ಇರ್ಬೋದು ಆರಾಮಾಗಿ. ಇಟ್ಸ್ ಗುಡ್. ಎಸ್, ಕೊನೆಯದಾಗಿ ಮ್ಯಾಮ್ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವಸುದೇವ ಕುಟುಂಬ ಸೆಪ್ಟೆಂಬರ್ 15ರಿಂದ ಬರ್ತಿದೆ, ರಾತ್ರಿ 8:30ಕ್ಕೆ. ದಯವಿಟ್ಟು ಎಲ್ಲರೂ ನಮ್ಮ ಸೀರಿಯಲ್ನ ನೋಡಿ ನಮಗೆ ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಮಾಡಿ, ನಿಮ್ಮ ಒಂದು ಅನಿಸಿಕೆಗಳನ್ನ ನಮ್ಗೆ ಹೇಳಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಳ್ಳೆಯದಾಗಲಿ. ಎಸ್, ನೋಡಿದ್ರಲ್ಲ ನಟಿ ಹಂಸ ಅವರ ಜೊತೆಗಿನ ಮಾತುಕತೆ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಕ್ಯಾಮ್ರಾ ಪರ್ಸನ್ KR ಮಂಜು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.